ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 5 ವಿದುರ ಮೈತ್ರೇಯ ಸಂವಾದ, ಇದರಿಂದ 10ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ವೇದವ್ಯಾಸರು ಪುರಾಣ ಮತ್ತೆ ಮಹಾಭಾರತದಂತಹ ಗ್ರಂಥಗಳನ್ನ ಯಾಕೆ ರಚನೆ ಮಾಡಿದ್ದಾರೆ, ಮತ್ತೆ ಮಹಾಭಾರತದಲ್ಲಿ ಹೆಚ್ಚಾಗಿ ಸಾಮಾನ್ಯ ಜನರು ಇಷ್ಟಪಡುವಂಥ ಸಾಮಾಜಿಕ, ರಾಜಕೀಯ, ಆರ್ಥಿಕ ಸಮಸ್ಯೆಗಳ ವಸ್ತುಗಳನ್ನೇ ಅದರಲ್ಲಿ ತುಂಬಿದ್ರೂ ಕೂಡ ಅವರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದ್ರೆ ಭಗವದ್ಗೀತೆಯನ್ನ ಅವರಿಗೆ ತಿಳಿಸೋದಾಗಿತ್ತು. ಸೊ ಅಲ್ಲಿ ಅವರು ಆ ಭಗವದ್ಗೀತೆಯನ್ನು ಕೂಡ ಕೊಟ್ಟಿದ್ದಾರೆ. ಮೊದಲು ಈ ವಿಷಯಗಳನ್ನ ಓದ್ತಾ ಓದುಗರು ಆ ಭಗವದ್ಗೀತೆಯನ್ನು ಕೂಡ ಅಭ್ಯಾಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಮುಂದುವರೆದೇನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ವಿದುರನು ಮೈತ್ರೇಯರಿಗೆ ತಾನು ಲೌಕಿಕ, ಸಾಮಾಜಿಕ ಮತ್ತೆ ರಾಜಕೀಯ ವಸ್ತುಗಳ ಜ್ಞಾನದಿಂದ ಪೂರ್ಣ ತೃಪ್ತನಾಗಿರುವುದಾಗಿಯೂ ಅವುಗಳಲ್ಲಿ ಏನೂ ಆಸಕ್ತಿ ಉಳಿದಿಲ್ಲವೆಂದೂ ವಿವರಿಸಿದನು. ಶ್ರೀಕೃಷ್ಣನ ವಿಚಾರವಾಗಿ ದಿವ್ಯ ವಿಷಯಗಳನ್ನು ಕೇಳಲು ಅವನು ಕಾತುರನಾಗಿದ್ದನು. ಏಕೆಂದರೆ ಪುರಾಣಗಳು, ಮಹಾಭಾರತ ಮುಂತಾದವುಗಳಲ್ಲಿ ಶ್ರೀಕೃಷ್ಣನಿಗೆ ನೇರವಾಗಿ ಸಂಬಂಧಿಸಿದ ಅಪೂರ್ಣ ವಿಚಾರಗಳಿದ್ದವು. ಅವನು ಅತೃಪ್ತನಾಗಿದ್ದನು ಮತ್ತು ಶ್ರೀಕೃಷ್ಣನ ವಿಚಾರ ಹೆಚ್ಚು ತಿಳಿಯ ಬಯಸಿದ್ದನು. ನೋಡಿ, ಈಗ ಇಲ್ಲೇನು ಹೇಳ್ತಾ ಇದ್ದಾರೆ? ವಿದುರ ಮೈತ್ರೇಯರಿಗೆ ಹೇಳ್ತಾನೆ, ನಾನು ಲೌಕಿಕ, ಸಾಮಾಜಿಕ, ರಾಜಕೀಯ ಈ ಎಲ್ಲಾ ಜ್ಞಾನಗಳನ್ನ ತಿಳ್ಕೊಂಡು ತೃಪ್ತಿ ಆಗ್ಬಿಟ್ಟಿದೆ. ನನಗೆ ಇದರಲ್ಲೇನು ಆಸಕ್ತಿ ಇಲ್ಲ. ನನಗೆ ಈಗ ನಾನು ಕೃಷ್ಣನ ದಿವ್ಯ ವಿಷಯಗಳನ್ನ ತಿಳ್ಕೋಬೇಕು ಅಂತ ನನಗೆ ತುಂಬಾ ಕಾತರ. ಯಾಕೆ ಅಂತಂದ್ರೆ ಈ ಪುರಾಣಗಳಾಗಿರ್ಬೋದು, ಮಹಾಭಾರತದಲ್ಲಾಗಿರ್ಬೋದು, ಭಗವಂತನಿಗೆ ಸಂಬಂಧಪಟ್ಟಂತ ನೇರ ವಿಚಾರಗಳು ಇರೋದಿಲ್ಲ. ಅಲ್ಲಿ ಕೆಲವೊಂದು ಕಡೆ ಇಂಡೈರೆಕ್ಟ್ ಆಗಿ, ಕೆಲವೊಂದು ಕಡೆ ಸ್ವಲ್ಪ ವಿಚಾರಗಳು ಮಾತ್ರ ಇರುತ್ತೆ. ಅದು ಅತೃಪ್ತಿಯನ್ನ ತರುತ್ತೆ. ನೋಡಿ, ಯಾವಾಗ ನಾವು ಭಗವಂತನ ಭಕ್ತಿ ಮಾರ್ಗದಲ್ಲಿ ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರ್ತೀವೋ ಆಗ ನಮಗೆ ಮಹಾಭಾರತ ಇಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ಅದರಲ್ಲಿ ಕಥೆಗಳಿರುತ್ತೆ. ಪುರಾಣಗಳು ಇಷ್ಟ ಆಗುತ್ತೆ, ಯಾಕಂದ್ರೆ ಅದರಲ್ಲೂ ಕೂಡ ಕಥೆಗಳಿರುತ್ತೆ. ಇದನ್ನ ಕೇಳ್ತಾ ಇರ್ತೀವಿ. ಆದ್ರೆ ಯಾವಾಗ ನಮಗೆ ಒಂದು ಸರಿ ಭಗವಂತನ ಮೇಲೆ ಭಕ್ತಿ ಬಂದ್ಬಿಡುತ್ತೋ, ಆ ಭಕ್ತಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೋ, ಆವಾಗ ನಮಗೆ ಈ ಕಥೆಗಳಲ್ಲಿ ಯಾವುದ್ರಲ್ಲೂ ಆಸಕ್ತಿ ಇರೋದಿಲ್ಲ. ಮಹಾಭಾರತ ಅಂತಂದ್ರೆ ಬೇಡ ಅಂತೀವಿ. ಯಾಕೆ? ಅದರಲ್ಲೆಲ್ಲ ರಾಜಕೀಯ, ಸಾಮಾಜಿಕ, ಆರ್ಥಿಕ ಎಲ್ಲ ವಿಚಾರಗಳು, ಅಂದ್ರೆ ಆ ಭೌತಿಕ ಪ್ರಪಂಚದಲ್ಲಿ ಏನಿರುತ್ತೋ ಆ ವಿಷಯಗಳೇ ತುಂಬಿರುತ್ತೆ. ಆದ್ರೆ ನಮಗೆ ಏನು ಇಷ್ಟ ಇರುತ್ತೆ? ಆ ಭಕ್ತಿಗೆ ಬಂದ್ಮೇಲೆ, ಅಂದ್ರೆ ಆ ಭಗವಂತನನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದ್ಮೇಲೆ, ನಾವು ಯಾರನ್ನ ಪ್ರೀತಿಸ್ತೀವೋ ಅವ್ರ ವಿಷಯವನ್ನೇ ನಾವು ಜಾಸ್ತಿ ಕೇಳಬೇಕು ಅಂತ ನಮ್ಗೆ ಇಷ್ಟ ಆಗುತ್ತೆ. ಅವ್ರಿಗೇನಿಷ್ಟ, ಅವ್ರು ಹೇಗೆ ನಡ್ಕೊಳ್ತಾರೆ, ಅವರು ಯಾವ ರೀತಿ ಮಾತಾಡ್ತಾರೆ, ಹೇಗೆಲ್ಲ ಅವರು ಕೆಲಸಗಳನ್ನು ಮಾಡ್ತಾರೆ, ಏನೆಲ್ಲ ಅವತಾರಗಳು ಭಗವಂತ ತಗೊಂಡಿದ್ದಾನೆ, ಅದ್ರ ಬಗ್ಗೆ ನಮಗೆ ತಿಳ್ಕೊಳ್ಳೋ ಆಸಕ್ತಿ ಇರುತ್ತೆ ಅಲ್ವಾ? ಈಗ ಸಾಮಾನ್ಯವಾದಂಥ ಈ ಪ್ರಪಂಚದಲ್ಲೂ ಕೂಡ ನಾವು ಯಾರನ್ನು ಇಷ್ಟಪಡ್ತೀವೋ ಅವ್ರ ಬಗ್ಗೆ ಎಲ್ಲ ಮಾಹಿತಿ ನಮಗೆ ಗೊತ್ತಿರಬೇಕು ಅಂತ ನಾವು ಇಷ್ಟಪಡ್ತೀವಿ. ಆಮೇಲೆ ನಾವು ಅವ್ರಿಗೆ ಏನಿಷ್ಟನೋ ಆ ರೀತಿ ನಡ್ಕೊಳ್ಳೋಕ್ಕೂ ಇಷ್ಟಪಡ್ತೀವಿ ಅಲ್ವಾ? ಅದು ಪ್ರೀತಿಯಲ್ಲಿರುವಂಥ ಒಂದು ಮಹತ್ವ. ಇಲ್ಲೂ ಅಷ್ಟೇನೆ, ಯಾವಾಗ ನಮಗೆ ಭಗವಂತನ ಮೇಲೆ ಪ್ರೀತಿ ಬರೋದಕ್ಕೆ ಶುರುವಾಗುತ್ತೋ, ನೋಡಿ, ಎಲ್ಲಿವರೆಗೂ ನಮಗೆ ಭಗವಂತನ ಬಗ್ಗೆ ಪ್ರೀತಿ ಬರೋದಿಲ್ವೋ ಅಲ್ಲಿವರೆಗೂ ನಮಗೆ ಅವನ ಬಗ್ಗೆ ಕೇಳೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಅಲ್ಲೂ ಕೂಡ ಭಕ್ತಿ ಮಾಡ್ತಾ ಇದ್ರೂ ಕೂಡ, ಅಂದ್ರೆ ಆ ಒಂದು ಸಾಧನೆಯ ಸಂದರ್ಭದಲ್ಲೂ ಕೂಡ ನಮಗೆ ಪುರಾಣಗಳು ಮತ್ತೆ ಕಥೆಗಳು ಕೇಳೋದಕ್ಕೆ ಇಷ್ಟ ಇರುತ್ತೆ. ಆದರೆ ಒಂದು ಸರಿ ಭಗವಂತನಲ್ಲಿ ಪ್ರೀತಿ ಬಂತು ಅಂತಂದ್ರೆ, ಸ್ಟಾರ್ಟ್ ಆಯಿತು ಅಂತಂದ್ರೆ, ಅವನ ವಿಚಾರ ಬಿಟ್ಟು ಬೇರೆ ಏನೂ ಕೇಳೋದಕ್ಕೆ ನಮ್ಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಬೇಕಾದಷ್ಟು ಕೇಳ್ಬಿಟ್ಟಿದ್ದೀನಿ. ಈ ಲೌಕಿಕ, ಸಾಮಾಜಿಕ, ರಾಜಕೀಯ ಇದ್ಯಾವುದು ನನಗೆ ಬೇಡ. ನನಗೆ ತೃಪ್ತಿ ಸಿಕ್ಬಿಟ್ಟಿದೆ ಆ ವಿಷಯದಲ್ಲಿ. ಆದರೆ ನನಗೆ ಭಗವಂತನ ವಿಚಾರಗಳನ್ನು ಕೇಳಬೇಕು ಅಂತ ಇಷ್ಟ. ಯಾಕಂದರೆ ಪುರಾಣಗಳು, ಮಹಾಭಾರತ ಇದನ್ನೆಲ್ಲ ಕೇಳಿದ ಮೇಲೆ ನನಗದ್ರಲ್ಲಿ ಭಗವಂತನಿಗೆ ಸಂಬಂಧಪಟ್ಟಂಥ ನೇರ ವಿಚಾರಗಳು ಇಲ್ಲ ಅದರಲ್ಲಿ. ಅದಕ್ಕೆ ನಾನು ಅತೃಪ್ತನಾಗಿದ್ದೀನಿ. ಅದಕ್ಕೆ ಅವನಿಗೆ ಅತೃಪ್ತಿ ಅನ್ನೋದಿರೋದು. ಶ್ರೀಕೃಷ್ಣನ ವಿಚಾರ ಇನ್ನೂ ಹೆಚ್ಚಾಗಿ ನಾನು ತಿಳ್ಕೋಬೇಕು ಅಂತ ಅವನು ಇಲ್ಲಿ ಇಷ್ಟಪಡ್ತಾ ಇದ್ದಾನೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಕೃಷ್ಣ ಕಥಾ ಅಥವಾ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ವಿಚಾರಗಳು ದಿವ್ಯವಾದುವು ಮತ್ತು ಅಂತಹ ವಿಚಾರಗಳ ಕೇಳುವಿಕೆಯಲ್ಲಿ ತೃಪ್ತಿಯೇ ಇರುವುದಿಲ್ಲ.
ಭಗವದ್ಗೀತೆಯು ಕೃಷ್ಣ ಕಥೆ ಅಥವಾ ಪ್ರಭು ಶ್ರೀಕೃಷ್ಣನ ಭಾಷಣ, ಆದ್ದರಿಂದ ಅದು ಮುಖ್ಯವಾಗಿದೆ. ಕುರುಕ್ಷೇತ್ರದ ಯುದ್ಧದ ಕಥೆಯು ಜನಸಮುದಾಯಕ್ಕೆ ಆಸಕ್ತಿಕರವಾಗಬಹುದು, ಆದರೆ ವಿದುರನಂತಹ ಭಕ್ತಿ ಸೇವೆಯಲ್ಲಿ ಅತ್ಯುನ್ನತಿ ಹೊಂದಿದವನಿಗೆ ಕೃಷ್ಣ ಕಥೆ ಮತ್ತು ಕೃಷ್ಣ ಕಥೆಗೆ ಹೊಂದಿಕೊಂಡಿರುವಂಥದ್ದು ಮಾತ್ರ ಆಸಕ್ತಿಕರವಾಗಿರುತ್ತದೆ. ನೋಡಿದ್ರೆ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ಕೃಷ್ಣ ಕಥೆ ಮತ್ತೆ ಕೃಷ್ಣನ ವಿಚಾರಗಳು, ಅವನಿಗೆ ಸಂಬಂಧಪಟ್ಟಂತ ವಿಚಾರಗಳಿರುತ್ತಲ್ಲ, ಅದು ದಿವ್ಯವಾಗಿರುವಂಥದ್ದು. ಅದನ್ನ ಕೇಳೋದ್ರಲ್ಲಿ ತೃಪ್ತಿ ಅನ್ನೋದೇ ಇರೋದಿಲ್ಲ. ಎಷ್ಟು ಕೇಳಿದ್ರು ಕೂಡ ಇನ್ನೂ ಕೇಳಬೇಕು ಅನ್ನಿಸ್ತಾ ಇರುತ್ತೆ ಹೊರತು ಯಾವತ್ತೂ ನಮಗೆ ಸಾಕು ಅಂತ ಅನ್ಸೋದೇ ಇಲ್ಲ. ಭಗವದ್ಗೀತೆ ಅನ್ನೋದು ಕೂಡ ಭಗವಂತನ ಕತೆ, ಕೃಷ್ಣ ಕತೆ ಅದು, ಅಥವಾ ಭಗವಂತ ಹೇಳಿರುವಂತ ಮಾತು ಅಲ್ವಾ. ಅದಕ್ಕೋಸ್ಕರನೇ ಅದು ಬಹಳ ಮುಖ್ಯವಾಗಿರುವಂಥದ್ದು. ಕುರುಕ್ಷೇತ್ರ ಯುದ್ಧದ ಕತೆ ಇದೆಯಲ್ಲ, ಅದು ಸಾಮಾನ್ಯ ಜನರಿಗೆ ಆಸಕ್ತಿ ಉಂಟು ಮಾಡಬಹುದು. ಅಯ್ಯೋ, ಅಲ್ಲಿ ಕರ್ಣ ಹೀಗ್ ಮಾಡ್ದ, ಅರ್ಜುನ ಹೀಗ್ ಮಾಡ್ದ, ಯುದ್ಧ ಹೀಗಾಯ್ತು, ಅವ್ರು ಹೀಗೆ ಓಡದಾಡಿದ್ರು, ಆ ಥರ. ಅಂದರೆ ಅದರಲ್ಲಿ ಸಾಮಾಜಿಕ, ರಾಜಕೀಯ, ಆರ್ಥಿಕ ವಿಷಯಗಳಿರುತ್ತಲ್ಲ, ಅದಕ್ಕೆ ಅದು ಸಾಮಾನ್ಯ ಜನರಿಗೆ ಅದು ಆಸಕ್ತಿಕರವಾಗಿರಬಹುದು. ಆದರೆ ವಿದುರನಂತಹ ಭಕ್ತಿಯಲ್ಲೇ ಮುಂದುವರೆದು ಅತ್ಯುನ್ನತ ಒಂದು ಸ್ಥಿತಿಗೆ ತಲುಪಿರ್ತಾನಲ್ಲ, ಅದು ಅವನಿಗೆ ತೃಪ್ತಿ ಕೊಡೋದಿಲ್ಲ ಅಥವಾ ಅವನಿಗೆ ಇಷ್ಟ ಆಗೋದಿಲ್ಲ. ಅವನಿಗೆ ಕೃಷ್ಣ ಕತೆ ಅಥವಾ ಕೃಷ್ಣ ಕತೆಗೆ ಹೊಂದ್ಕೊಂಡಿರುವಂತ, ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಮಾತ್ರ ಆಸಕ್ತಿಕರವಾಗಿರುತ್ತೆ. ಅದಕ್ಕೆ ಇಲ್ಲಿ ವಿದುರನು ಮೈತ್ರೇಯರಿಂದ ಪ್ರತಿಯೊಂದನ್ನು ಕೇಳ ಬಯಸಿದನು, ಆದ್ದರಿಂದಲೇ ಅವನು ಅವರನ್ನು ಕೇಳಿದನು. ಎಲ್ಲಾ ವಿಚಾರಗಳೂ ಶ್ರೀಕೃಷ್ಣ ಸಂಬಂಧಿಯಾಗಿರಬೇಕೆಂದು ಅವನು ಅಪೇಕ್ಷಿಸಿದನು. ಅಂದ್ರೆ ಇಲ್ಲಿ ಅವನು ಯಾಕೆ ಕೇಳ್ತಾ ಇದ್ದಾನೆ ಅಂತ ರೀಸನ್ ಕೊಟ್ರು ಇಷ್ಟೊತ್ತು. ಏನು, ಅಲ್ಲಿ ಕೃಷ್ಣನಿಗೆ ಸಂಬಂಧಪಟ್ಟ ವಿಷಯಗಳು ಮಾತ್ರ ನನಗೆ ಬೇಕು, ಬೇರೆದೆಲ್ಲ ನನಗೆ ತೃಪ್ತಿ ಕೊಟ್ಬಿಟ್ಟಿದೆ, ಆದರೆ ಕೃಷ್ಣ ಕಥೆ ಅನ್ನೋದು ನನಗೆ ತೃಪ್ತಿ ಕೊಟ್ಟಿಲ್ಲ, ನನಗೆ ಅದರಲ್ಲಿ ಆಸಕ್ತಿ, ಅದಕ್ಕೆ ನೀವು ಅದನ್ನು ಪ್ರತಿಯೊಂದು ವಿಷಯವನ್ನು ಹೇಳಬೇಕು. ಅಂದರೆ ಏನು, ಎಲ್ಲ ವಿಚಾರಗಳು ಕೂಡ ಕೃಷ್ಣನಿಗೆ ಸಂಬಂಧಿಸದಾಗಿರಬೇಕು, ಆ ರೀತಿ ಇರಬೇಕು. ಅಂಥ ಕಥೆಗಳನ್ನು ನನಗೆ ಹೇಳಿ, ಅಂಥ ವಿಷಯಗಳನ್ನು ನನಗೆ ಹೇಳಿ ಅಂತ ಕೇಳ್ತಾ ಇದ್ದಾನೆ. ಬೆಂಕಿಯು ಸೌದೆಯನ್ನು ಸುಡುವುದರಿಂದ ಮಾತ್ರ ತೃಪ್ತವಾಗುವುದಿಲ್ಲ, ಹಾಗೆಯೇ ಶುದ್ಧ ಭಗವದ್ಭಕ್ತನಿಗೆ ಶ್ರೀಕೃಷ್ಣನನ್ನು ಕುರಿತ ಶ್ರವಣವು ಎಂದಿಗೂ ಸಾಕು ಎನಿಸುವುದಿಲ್ಲ. ಅಂದರೆ ಬೆಂಕಿ ಅನ್ನೋದು ಸೌದೆನ ಮಾತ್ರ ಸುಡೋದ್ರಿಂದ ತೃಪ್ತಿ ಆಗುತ್ತಾ? ಇಲ್ಲ, ಅದಕ್ಕೇನು ಸಿಗುತ್ತೋ ಎಲ್ಲವನ್ನೂ ಸುಟ್ಟು ಹಾಕ್ಬಿಡುತ್ತೆ. ಅಂದರೆ ಸುಡ್ತಾನೆ ಇರುತ್ತೆ, ಅದು ತೃಪ್ತಿ ಅನ್ನೋದು ಇರೋದಿಲ್ಲ ಅದು ಸುಡೋದ್ರಿಂದ. ಅದೇ ರೀತಿ ಶುದ್ಧ ಭಕ್ತನಿಗೆ ಶ್ರೀಕೃಷ್ಣನ ಬಗ್ಗೆ ಇರುವಂಥ ವಿಚಾರಗಳು ಎಷ್ಟೇ ಕೇಳ್ತಾ ಇದ್ರು ಕೂಡ ಅವನಿಗೆ ತೃಪ್ತಿ ಅನ್ನೋದೇ ಸಿಗೋದಿಲ್ಲ. ಚಾರಿತ್ರಿಕ ಘಟನೆಗಳು ಮತ್ತು ಇತರ ಸಾಮಾಜಿಕ ರಾಜಕೀಯ ಘಟನೆಗಳಿಗೆ ಸಂಬಂಧಿಸಿದ ನಿರೂಪಣೆಗಳು ಎಲ್ಲವೂ ಶ್ರೀಕೃಷ್ಣನ ಸಂಬಂಧಿಯಾಗಬೇಕು, ಆಗಲೇ ಅವು ದಿವ್ಯವಾಗುತ್ತವೆ. ಇದು ಲೌಕಿಕ ವಿಚಾರಗಳನ್ನು ಆಧ್ಯಾತ್ಮಿಕವಾಗಿ ಗುರುತಿಸಲು ಪರಿವರ್ತಿಸುವ ಮಾರ್ಗ. ಸಕಲ ಲೌಕಿಕ ಕ್ರಿಯೆಗಳನ್ನು ಶ್ರೀಕೃಷ್ಣನ ಕಥೆಯೊಡನೆ ಜೋಡಿಸಿದರೆ ಇಡೀ ಜಗತ್ತನ್ನೇ ವೈಕುಂಠವನ್ನಾಗಿ ಮಾರ್ಪಡಿಸಬಹುದು. ನೋಡಿ, ಇದು ಇಲ್ಲಿ ಗುರುಗಳೇನು ಹೇಳ್ಕೊಡ್ತಾ ಇದ್ದಾರೆ, ನಾವು ಇವಾಗ ಸಾಮಾನ್ಯ ಜೀವನ ನಡೆಸ್ತಾ ಇರ್ತೀವಲ್ವಾ, ನಮ್ಮ ಜೀವನದಲ್ಲಿ ಎಲ್ಲವನ್ನು ಕೃಷ್ಣಮಯ ಮಾಡ್ಕೊಳ್ಳೋದು ಹೇಗೆ ಅಂತನ್ಬಿಟ್ಟು ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ. ಅಂದರೆ ಈಗ ಚಾರಿತ್ರಿಕ ಘಟನೆಗಳು ನಡೆದಿರಬಹುದು ಅಥವಾ ಸಾಮಾಜಿಕ ರಾಜಕೀಯ ಘಟನೆಗಳೇ ಆಗಿರಲಿ, ಅದು ಬರೀ ಹಾಗೆ ಕೇಳಿದಾಗ ಅದು ಸಾಮಾನ್ಯ ವಿಷಯ ಅಂತ ಅನ್ನಿಸ್ಕೊಳ್ಳುತ್ತೆ. ಆದರೆ ಯಾವಾಗ ಅದರಲ್ಲಿ ಭಗವಂತ ಸೇರ್ಕೊಳ್ತಾನೋ, ಅಂದರೆ ಆ ಭಗವಂತನಿಗೆ ಸಂಬಂಧಿಸಿ ನಾವು ಅದನ್ನು ಮಾಡ್ತೀವೋ ಅಥವಾ ಕೇಳ್ತೀವೋ, ಆಗ ಅದೆಲ್ಲವೂ ಕೂಡ ದಿವ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೆ ನಾವು ಹೇಳೋದು, ನಾವು ಏನೇ ಕೆಲಸ ಮಾಡ್ತಾ ಇರಲಿ, ಈಗ ನಮ್ಮ ಕರ್ಮಗಳಿಗೆ, ನಮ್ಮ ಗುಣಗಳಿಗೆ ಅನುಗುಣವಾಗಿ ಏನೋ ಒಂದು ನಮಗೆ ಕೊಟ್ಟಿರ್ತಾನೆ ಭಗವಂತ, ಅದನ್ನು ಕೂಡ ನಾವು ಭಗವಂತಮಯ ಅಂತಂದರೆ ಕೃಷ್ಣಮಯವನ್ನಾಗಿ ಮಾಡ್ಕೋಬೋದು. ಹೇಗೆ ಅಂತಂದರೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ, ಈಗ ನಾವು ಒಬ್ಬ ಗೃಹಿಣಿಯಾಗಿದ್ದರೆ ಮನೆ ಕೆಲಸ ಮಾಡ್ತಾ ಇದ್ದಾಗ ಭಗವಂತನನ್ನು ನೆನೆಸ್ಕೊಂಡು ಆ ಕೆಲಸ ಮಾಡಬೇಕು. ಇದು ಭಗವಂತ ನನಗೆ ಕೊಟ್ಟಿರುವಂಥ ಒಂದು ಕೆಲಸ ಅಂತ ಮಾಡಿದಾಗ, ಇದು ನಾನು ಅವನಿಗೋಸ್ಕರ ಮಾಡ್ತಾ ಇದ್ದೀನಿ, ಇದನ್ನು ನಾನು ಭಗವಂತನಿಗೆ ಅಂತ ಮಾಡ್ತಾ ಇದ್ದೀನಿ ಅಂತ ಎಲ್ಲವನ್ನು ಮಾಡಿದಾಗ ಅದೆಲ್ಲವೂ ಕೂಡ ಕೃಷ್ಣಮಯವಾಗುತ್ತೆ. ಆ ರೀತಿ ನಾವು ಪರಿವರ್ತನೆ ಮಾಡಿಕೊಂಡು
ಎಲ್ಲವನ್ನು ಮಾಡಿದಾಗ ಅದೆಲ್ಲವೂ ಭಗವಂತನ ಕೆಲಸನೇ ಆಗಿರುತ್ತೆ. ಅದೇ ರೀತಿ ಎಲ್ಲ ಲೌಕಿಕ ಕ್ರಿಯೆಗಳನ್ನು ಶ್ರೀಕೃಷ್ಣನ ಕಥೆಯ ಜೊತೆ ಜೋಡಿಸ್ಕೊಂಡ್ರೆ ಆಗ ಇಡೀ ಜಗತ್ತೇ ವೈಕುಂಠ ಆಗುತ್ತೆ. ಅಂದರೆ ವೈಕುಂಠವನ್ನಾಗಿ ನಾವು ಮಾರ್ಪಡಿಸ್ಕೊಳ್ಬೋದು. ಈಗ ನಾವು ವೈಕುಂಠಕ್ಕೆ ಬೇರೆ ಕಡೆ ಹೋಗಬೇಕು ಅಂತಲೇ ಇಲ್ಲ, ಈ ಒಂದು ಜಗತ್ತನ್ನೇ ವೈಕುಂಠ ಮಾಡ್ಬೋದು. ಅದಕ್ಕೆ ಹೇಳೋದು ಮನೆಯೇ ಮಂತ್ರಾಲಯ ಅಂತ ಹೇಳಿಲ್ವಾ? ಅಂದರೆ ಮನೆಯನ್ನೇ ದೇವಸ್ಥಾನ ಹೇಗೆ ಮಾಡ್ಕೊಳ್ಳೋದು? ದೇವಸ್ಥಾನ ಅಂತಂದರೆ ಏನು? ದೇವರು ವಾಸ ಮಾಡುವಂಥ ಸ್ಥಳ. ಈ ಮನೆಯಲ್ಲೂ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡು, ಈ ಮನೆಯನ್ನೇ ದೇವಸ್ಥಾನ ಅಂತ ತಿಳ್ಕೊಂಡು ಪ್ರತಿನಿತ್ಯ ಸೇವೆ ಮಾಡಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ನಮಗೆ ಕೊಡಲಿಲ್ಲ ಅಂತ ಬೈಕೊಳ್ಳೋದು, ಅಲ್ಲಿ ಏನೇನೋ ಅನಾನುಕೂಲಗಳಾಯಿತು ಅಂತ ತೀರ್ಥಕ್ಷೇತ್ರಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬೈಕೊಳ್ಳೋದು, ಅದೆಲ್ಲ ಮಾಡೋದು ಬೇಕೇ ಆಗಿಲ್ಲ. ನಾವು ಎಲ್ಲಿದ್ದೀವೋ ಅಲ್ಲೇ ನಾವು ಭಗವಂತನನ್ನು ಆವಾಹನೆ ಮಾಡಿಕೊಂಡು, ನಾನು ನನ್ನ ಮನೆಯನ್ನೇ ದೇವಸ್ಥಾನ ಮಾಡಿಕೊಂಡು, ನನ್ನ ಮನೆಯಲ್ಲಿ ಭಗವಂತ ವಾಸ ಮಾಡ್ತಾ ಇದ್ದಾನೆ, ಇಲ್ಲಿರೋರೆಲ್ಲರಲ್ಲೂ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡು ಎಲ್ಲ ಕೆಲಸದಲ್ಲೂ ಭಗವಂತನನ್ನು ನಾವು ಕಾಣ್ತಾ ಕೆಲಸಗಳನ್ನು ಮಾಡಿದಾಗ ಅದೇ ದೇವಸ್ಥಾನ ಆಗುತ್ತೆ, ಇದೇ ಸೇವೆ ಅನಿಸ್ಕೊಳ್ಳುತ್ತೆ. ಅಷ್ಟೇ ಮಾಡಬೇಕಾಗಿರೋದು. ನಾವು ಎಲ್ಲಿರ್ತೀವೋ ಅದನ್ನೇ ನಾವು ವೈಕುಂಠ ಮಾಡ್ಕೊಳ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿ ಈಗ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಎಂಬ 2 ಮುಖ್ಯ ಕೃಷ್ಣ ಕಥೆಗಳಿವೆ. ಭಗವದ್ಗೀತೆಯು ಕೃಷ್ಣ ಕಥೆಯೇ, ಏಕೆಂದರೆ ಅದನ್ನು ಶ್ರೀಕೃಷ್ಣನೇ ಹೇಳಿದ್ದಾನೆ. ನೋಡಿ, ಈಗ ನಮ್ಮ ಜಗತ್ತಲ್ಲಿ 2 ಮುಖ್ಯವಾದಂಥ ಕೃಷ್ಣ ಕಥೆಗಳಿದೆ. ಅದು ಯಾವುದು ಅಂದರೆ, ಒಂದು ಭಗವದ್ಗೀತೆ, ಇನ್ನೊಂದು ಶ್ರೀಮದ್ ಭಾಗವತ. 2 ಕೃಷ್ಣ ಕಥೆನೇ. ಭಗವದ್ಗೀತೆ ಕೃಷ್ಣ ಕಥೆ ಹೇಗಾಗುತ್ತೆ? ಅದರಲ್ಲೇನು ಕಥೆ ಇಲ್ವಲ್ಲ ಅಂತ ಅನ್ಕೋಬೇಡಿ. ಯಾಕೆಂದರೆ ಅದನ್ನು ಸ್ವಯಂ ಭಗವಂತನೇ ಹೇಳಿರೋದ್ರಿಂದ ಅದು ಕೂಡ ಕೃಷ್ಣ ಕಥೆನೇ. ಅವನೇ ಸ್ವಯಂ ಹೇಳಿದಾನೆ ಅಂತಂದಮೇಲೆ ಅದಕ್ಕಿಂತ ಇನ್ನೇನು ಬೇಕಾಗಿದೆ ಅಲ್ವಾ? ಶ್ರೀಮದ್ ಭಾಗವತ ಕೂಡ ಶ್ರೀಕೃಷ್ಣ ಕಥೆಯೇ ಆಗಿದೆ, ಏಕೆಂದರೆ ಅದು ಶ್ರೀಕೃಷ್ಣನ ಬಗ್ಗೆ ನಿರೂಪಿಸುತ್ತದೆ. ನೋಡಿ, ಶ್ರೀಮದ್ ಭಗವದ್ಗೀತೆ ಕೃಷ್ಣ ಹೇಳಿರೋದ್ರಿಂದ ಅದು ಕೃಷ್ಣ ಕಥೆ. ಶ್ರೀಮದ್ ಭಾಗವತ ಶ್ರೀಕೃಷ್ಣನ ಬಗ್ಗೆ ಇರೋದ್ರಿಂದ ಅದು ಕೂಡ ಕೃಷ್ಣ ಕಥೆನೇ. ಚೈತನ್ಯ ಮಹಾಪ್ರಭುಗಳು ಶ್ರೀಕೃಷ್ಣನ ಕಥೆಯನ್ನು ತಾರತಮ್ಯವಿಲ್ಲದೆ ಪ್ರಪಂಚದಲ್ಲೆಲ್ಲ ಪ್ರಚಾರ ಮಾಡಬೇಕೆಂದು ತಮ್ಮ ಎಲ್ಲ ಶಿಷ್ಯರಿಗೆ ಉಪದೇಶಿಸಿದರು. ಏಕೆಂದರೆ ಶ್ರೀಕೃಷ್ಣನ ಕಥೆಯ ದಿವ್ಯ ಮೌಲ್ಯವು ಎಲ್ಲರನ್ನೂ ಭೌತಿಕ ಕಲ್ಮಶಗಳಿಂದ ಪರಿಶುದ್ಧಿಗೊಳಿಸಬಲ್ಲದು. ನೋಡಿ, ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಒಂದು ಉಪದೇಶವನ್ನು ಕೊಟ್ಟಿದ್ದಾರೆ ಶಿಷ್ಯರಿಗೆ. ಏನು ಅಂತಂದರೆ, ಈ ಕೃಷ್ಣ ಕಥೆಯನ್ನು ಅಂದರೆ ಶ್ರೀಮದ್ ಭಗವದ್ಗೀತೆ, ಶ್ರೀಮದ್ ಭಾಗವತ, ಈ 2 ಕಥೆಗಳನ್ನು ತಾರತಮ್ಯವಿಲ್ಲದೆ ಅಂತಂದರೆ ಏನು? ಇವರು ಹಿಂದೂಗಳು, ಇವರು ಕ್ರಿಶ್ಚಿಯನ್ನರು, ಇವರು ಮುಸ್ಲಿಮರು, ಇವರು ಇನ್ನೇನೋ ಸಿಖ್ಖರು, ಆಮೇಲೆ ಇವರು ಗಂಡಸು, ಇವರು ಹೆಂಗಸರು, ಇವರು ಕಪ್ಪಗಿದ್ದಾರೆ, ಇವರು ಬೆಳ್ಳಗಿದ್ದಾರೆ, ಇವರು ಬ್ರಾಹ್ಮಣರು, ಇವರು ಶೂದ್ರರು, ಈ ರೀತಿ ಯಾವುದೇ ರೀತಿಯ ತಾರತಮ್ಯ ಕೂಡ ಇಲ್ಲದೆ ಪ್ರಪಂಚದಲ್ಲೆಲ್ಲಾನೂ ಕೂಡ ಇದರ ಪ್ರಚಾರ ಮಾಡಬೇಕು ಅಂತ ತಮ್ಮ ಶಿಷ್ಯರಿಗೆ ಉಪದೇಶವನ್ನು ಮಾಡಿದ್ದಾರೆ. ಯಾಕೆ ಪ್ರಸಾರ ಮಾಡು ಅಂತ ಹೇಳಿದ್ದಾರೆ? ಬೇರೆಯವರಿಗೆ ಬೇರೆ ಇದೆಯಲ್ಲ ಅಂತ ಅನ್ಕೋಬೋದು ನಾವು ಅಲ್ವಾ? ಪ್ರಪಂಚ ಅಂತಂದರೆ ಇಂಡಿಯಾ ಬಿಟ್ಟು ಬೇರೆ ದೇಶಗಳೂ ಕೂಡ ಆಗುತ್ತಲ್ವಾ? ಸೊ ಬೇರೆ ದೇಶದವರಿಗೆ ನಮ್ಮ ಗ್ರಂಥಗಳನ್ನು ಹೇಗೆ, ನಮ್ಮ ಒಂದು ಹಿಂದೂ ಧರ್ಮದ ಗ್ರಂಥಗಳನ್ನು ಹೇಗೆ ಹೇಳೋದು ಹೋಗಿ ಅಂತ ನಮ್ಗೆ ಅನಿಸ್ಬೋದು. ಇಲ್ಲಿ ಹಿಂದೂ ಕ್ರಿಶ್ಚಿಯನ್ ಏನೂ ಇಲ್ಲ, ಭಗವಂತ ಒಬ್ಬನೇ ಇರೋದು, ಅದು ಅವನೇ ಕೊಟ್ಟಿರುವಂಥದ್ದು ಮತ್ತು ಅವನ ಬಗ್ಗೆನೇ ಇರುವಂಥದ್ದು. ಸೊ ಇದನ್ನು ಕೇಳಿದಾಗ, ಇದರ ಬಗ್ಗೆ ನಾವು ತಿಳ್ಕೊಂಡಾಗ ಆ ಕೃಷ್ಣ ಕಥೆಯ ದಿವ್ಯ ಮೌಲ್ಯ ಅಂದರೆ ಅದರದ್ದೊಂದು ಬೆಲೆ ಇರುತ್ತಲ್ಲ, ಅದರದ್ದೊಂದು ವ್ಯಾಲ್ಯೂ ಅನ್ನೋದು ಅದು ಎಲ್ಲರನ್ನೂ ಕೂಡ, ಅಂದರೆ ಅದು ಎಷ್ಟು ಪವರ್ ಇದೆ ಅಂತಂದರೆ ನಮ್ಮ ಈ ಭೌತಿಕ ಕಲ್ಮಶಗಳಿಂದ ನಮ್ಮನ್ನು ಅದು ಪರಿಶುದ್ಧಗೊಳಿಸುತ್ತೆ. ಈ ಒಂದು ಐಹಿಕ ಪ್ರಪಂಚದಿಂದ ನಮ್ಮನ್ನು ಉದ್ಧಾರ ಮಾಡುತ್ತೆ. ಅದಕ್ಕೋಸ್ಕರ ಇದು ಎಲ್ಲರಿಗೂ ಸಿಗಬೇಕು ಅಂತ ಹೇಳಿದ್ದಾರೆ. ಯಾರು? ಚೈತನ್ಯ ಮಹಾಪ್ರಭುಗಳು. ಅದಕ್ಕೋಸ್ಕರನೇ ಗುರುಗಳು ಕೂಡ ಎಲ್ಲ ಕಡೆ ಹೋಗಿ ಅದನ್ನು ಪ್ರಚಾರ ಮಾಡ್ತಾರೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಅವರು ಫಾರಿನವರು, ನಾವು ಇಂಡಿಯನ್ಸು ಈ ರೀತಿ ನೋಡಬಾರ್ದು. ನಾವು ಜೀವಿಗಳು, ಅದರಲ್ಲೂ ಮನುಷ್ಯರು ಕೇಳಲೇಬೇಕಾಗಿರುವಂಥದ್ದು ಶ್ರೀಮದ್ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ. ಯಾಕೆ ಅಂತಂದರೆ ಅದು ನಮ್ಮನ್ನು ಈ ಭೌತಿಕ ಕಲ್ಮಶದಿಂದ ಮುಕ್ತಿಗೊಳಿಸುತ್ತೆ, ಪರಿಶುದ್ಧಗೊಳಿಸುತ್ತೆ. ಅದಕ್ಕೋಸ್ಕರ ಎಲ್ಲ ಮಾನವರಿಗೂ ಸಿಗಲೇಬೇಕಾಗಿರುವಂಥ ಗ್ರಂಥ. ಮಾನವರಷ್ಟೇ ಅಲ್ಲ, ಜೀವಿಗಳು ಅಂತ ಹೇಳಿದ್ದಾರೆ, ಎಲ್ಲ ಜೀವಿಗಳಿಗೂ ಸಿಗಬೇಕು. ಏನೋ ಒಂದು ಕಾರಣದಿಂದ ಅವರು
ಪ್ರಾಣಿ ಯೋನಿಗಳಲ್ಲಿ, ಪಕ್ಷಿ ಯೋನಿಗಳಲ್ಲಿ ಸಿಕ್ಕಾಕೊಂಡಿರ್ಬೋದು. ಅದನ್ನು ಕೇಳಿದಾಗ ಅದರಿಂದ ಕೂಡ ಮುಕ್ತಿಯನ್ನು ಪಡಿತಾರೆ. ಇದೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ಕಥೆಗಳಲ್ಲೇ ಬರುತ್ತೆ, ಯಾರ್ಯಾರು ಹೇಗೆ ಮುಕ್ತಿಯನ್ನು ಪಡಿತಾರೆ ಭಾಗವತವನ್ನು ಕೇಳಿ ಅಂತ. ಆಗ ನಾವು ಅದನ್ನು ಇನ್ನೂ ಚೆನ್ನಾಗಿ ತಿಳ್ಕೊಳ್ಳೋಣ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಕ್ಯೂರಿಯಾಸಿಟಿ ಬರುತ್ತೆ ನಮ್ಗೆ ಇನ್ನೂ ಕೇಳಬೇಕು ಅಂತ. ಅಷ್ಟು ಚೆನ್ನಾಗಿದೆ ಭಾಗವತ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.